ನಮಸ್ಕಾರ ಸ್ನೇಹಿತರೆ, ಜಪಾನ್ ಕನ್ನಡ ಸಂಘದ JKS ರೇಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಕನ್ನಡಿಗರ ಕಥೆಗಳು, ಜಪಾನ್ ಜೀವನ, ನಿಜವಾದ ಅನುಭವಗಳು. ಕರ್ನಾಟಕ ಮತ್ತು ಜಪಾನ್ ನಡುವಿನ ಸಾಂಸ್ಕೃತಿಕ ವಿನಿಮಯವನ್ನು ಉತ್ತೇಜಿಸಲು ಮತ್ತು ನಮ್ಮ ಭಾಷೆ, ಕಲೆ, ಸಂಸ್ಕೃತಿಯನ್ನು ವಿಶ್ವದಾದ್ಯಂತ ಹಂಚಿಕೊಳ್ಳಲು ಆರಂಭವಾದ ವೇದಿಕೆ ಇದು. ಈ ಸಂಚಿಕೆಯಲ್ಲಿ ನಾವು ಕರ್ನಾಟಕದ ಅತ್ಯಂತ ಶಕ್ತಿಯುತ ಜನಪದ ಪರಂಪರೆಯಾದ ಕಂಸಾಳೆ ನೃತ್ಯದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಭಕ್ತಿ, ತಾಳ ಮತ್ತು ಕಥನ ಒಂದಾಗುವ ಅದ್ಭುತ ಕಲಾರೂಪ. ಈ ವಿಶೇಷ ಸಂಚಿಕೆಯ ಅತಿಥಿಗಳು ಶ್ರೀ ಎಂ ಲಿಂಗಯ್ಯ, ಕರ್ನಾಟಕ ಜನಪದ ಕಂಸಾಳೆ ಕಲಾವಿದರ ಸಂಘ ಬೆಂಗಳೂರಿನ ಸಂಸ್ಥಾಪಕರು, ಹಾಗೂ ಅವರ ತಂಡದವರಾದ ರಾಮನಗರ ಜಿಲ್ಲೆಯ ಲಕ್ಷ್ಮೀಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿರುವ ಶ್ರೀ ತುಳಸಿರಾಮ ಶೆಟ್ಟಿ KS. ಮೂಲಭೂತ ಜನಪದ ಕಲಾವಿದರನ್ನು ಉತ್ತೇಜಿಸಲು, ಪಾರಂಪರಿಕ ಕಲಾರೂಪಗಳನ್ನು ಉಳಿಸಿಕೊಳ್ಳಲು ಮತ್ತು ಭಾರತೀಯ ಸಂಸ್ಕೃತಿಯ ಪರಂಪರೆಯ ಬಗ್ಗೆ ಜಾಗೃತಿ ಮೂಡಿಸಲು ಅವರು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರದರ್ಶನಗಳು, ಕಾರ್ಯಾಗಾರಗಳು, ಸಾಂಸ್ಕೃತಿಕ ಕಥನಗಳು ಮತ್ತು ಕಲಾವಿದರ ಸಹಕಾರದ ಮೂಲಕ ಅವರು ಈಗಾಗಲೇ 300ಕ್ಕೂ ಹೆಚ್ಚು ಕಲಾವಿದರನ್ನು ಬೆಂಬಲಿಸಿದ್ದಾರೆ, 10,000ಕ್ಕೂ ಹೆಚ್ಚು ಪ್ರೇಕ್ಷಕರನ್ನು ತಲುಪಿದ್ದಾರೆ ಮತ್ತು ದೇಶದಾದ್ಯಂತ 35ಕ್ಕೂ ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಆಯೋಜಿಸಿದ್ದಾರೆ. 5 ಅಡಿ ಎತ್ತರದ ಮರದ ಕಾಲುಗಳ ಮೇಲೆ ನಿಂತು ಕುಣಿಯುವ ಅದ್ಭುತ ಜನಪದ ನೃತ್ಯ, ಮರಗಾಲು ಕುಣಿತದಿಂದ ಹಿಡಿದು ಆಧುನಿಕ ಸಮಾಜಕ್ಕೂ ಸಂಸ್ಕೃತಿಯನ್ನು ಪರಿಚಯಿಸುವ ವಿವಿಧ ಕಲಾ ಅನುಭವಗಳವರೆಗೆ ಅವರ ಉದ್ದೇಶ ಒಂದೇ: ಪಾರಂಪರ್ಯದ ತಾಳವನ್ನು ಸದಾ ಜೀವಂತವಾಗಿಡುವುದು. ಶ್ರೀ ಎಂ ಲಿಂಗಯ್ಯ ಹಾಗೂ ಶ್ರೀ ತುಳಸಿರಾಮ ಶೆಟ್ಟಿ KS ಅವರು ಕಂಸಾಳೆಯ ಇತಿಹಾಸ, ಜನಪದ ಕಲಾವಿದರ ಜೀವನಯಾನ ಮತ್ತು ಈ ಪರಂಪರೆಯನ್ನು ಉಳಿಸಿಕೊಳ್ಳಲು ಅಗತ್ಯತೆಯ ಬಗ್ಗೆ ಪ್ರೇರಣಾದಾಯಕವಾಗಿ ಹಂಚಿಕೊಳ್ಳಲಿದ್ದಾರೆ. ಇವೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆದುಕೊಳ್ಳಲು ಇದೇ 22 ಮಾರ್ಚ್ 2026ರಂದು ಸಂಜೆ 7:30ರಿಂದ 8:30ರವರೆಗೆ ನಮ್ಮ JKS ಕನ್ನಡ ಪಾಡ್ಕಾಸ್ಟ್ನಲ್ಲಿ ನೇರ ಪ್ರಸಾರವಾಗಲಿದೆ. JKS ರೇಡಿಯೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕರ್ನಾಟಕ ಜನಪದ ಸಂಸ್ಕೃತಿಯ ಆತ್ಮವನ್ನು ಆಚರಿಸುವ ಈ ವಿಶೇಷ ಸಂಭಾಷಣೆಯನ್ನು ತಪ್ಪಿಸಿಕೊಳ್ಳಬೇಡಿ. ಕಂಸಾಳೆಯ ನಾದವನ್ನು ವಿಶ್ವದಾದ್ಯಂತ ಹರಡಿಸೋಣ. ಧನ್ಯವಾದಗಳು.